ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ವಿಡಿಯೋವನ್ನ ನೋಡ್ತಾ ಇದ್ದೀರಾ ಮರೀದೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಸೈಕಾಲಜಿ ಟಾಪಿಕ್ ಗೆ ಬಂದಾಗ ಇಲ್ಲಿ ಪೂರ್ಣ ಸಂಕ್ಷಿಪ್ತ ಸೈಕಾಲಜಿ ನೋಟ್ಸ್ ಅನ್ನ ಇಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಅದರಲ್ಲಿ ಮೊದಲನೇ ಟಾಪಿಕ್ ನೋಡಿ, ಮಗುವಿನ ಅಭಿವೃದ್ಧಿ ಅಂತ ಹೇಳ್ತೀವಿ. ಅಂದ್ರೆ ಮಗುವಿನ ಅಭಿವೃದ್ಧಿ ಬಂದು ಇದು ಸೈಕಾಲಜಿಯಲ್ಲಿ ಬರುವಂತ ಅಕಾರ್ಡಿಂಗ್ ಟು ಟಿಇಟಿ GPSTR ಸಿಲೆಬಸ್ ಅಲ್ಲಿ ಇದು ಮೊದಲನೇ ಟಾಪಿಕ್ ಆಗಿರುತ್ತೆ. ಇದರಲ್ಲಿ ನಾವೇನ್ ನೋಡ್ತೀವಿ ಅಂತ ಹೇಳಿದ್ರೆ, ಅಭಿವೃದ್ಧಿ ಮತ್ತೆ ಮಗುವಿನ ಅಭಿವೃದ್ಧಿ, ಇದಕ್ಕೆ ಸಂಬಂಧಪಟ್ಟಂತಹ ಪರಿಕಲ್ಪನೆ, ವಿಕಾಸದ ತತ್ವಗಳು, ಓಕೆ, ಆಮೇಲೆ ಮಾನವ ವಿಕಾಸದ ಹಂತಗಳು, ವಿಕಾಸ ಮತ್ತು ಕಲಿಕೆಯೊಂದಿಗಿನ ಸಂಬಂಧ, ವಿಕಾಸದ ಮೇಲೆ ಪ್ರಭಾವ ಬೀರುವಂತ ಅಂಶಗಳನ್ನ ನೋಡ್ತಾ ಹೋಗ್ತೀವಿ. ಅದ್ರ ಜೊತೆಗೆ ಅನುವಂಶೀಯತೆ ಮತ್ತೆ ಪರಿಸರ, ಅದಕ್ಕೆ ಸಂಬಂಧಪಟ್ಟಂತೆ ಅನುವಂಶೀಯತೆಯ ಅರ್ಥ ಮತ್ತು ಆಯಾಮಗಳು, ನಿಯಮಗಳು, ಪರಿಸರದ ವಿಧಗಳು, ಇವೆಲ್ಲವನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಇನ್ನು ಈ ಒಂದು ಟಾಪಿಕ್ ಗೆ ಸಂಬಂಧಪಟ್ಟಂತೆ ಇದರಲ್ಲಿ ನಾವು 6 ಟಾಪಿಕ್ಸ್ ಅನ್ನ ನೋಡ್ತೀವಿ. ಮೊದಲನೇದು ಅಭಿವೃದ್ಧಿ, ಮಗುವಿನ ಅಭಿವೃದ್ಧಿ. ಮಗುವಿನ ಅಭಿವೃದ್ಧಿಯಲ್ಲಿ ಮೊದಲನೇದಾಗಿ ಏನು, ಅಭಿವೃದ್ಧಿಯ ಪರಿಕಲ್ಪನೆ, ಆಯ್ತಾ. ಎರಡನೇದು ಸಾಮಾಜೀಕರಣ ಪ್ರಕ್ರಿಯೆಗಳು. ಮೂರನೇದು ಪಿಯಾಜೆ ಅವರು, ಕೋಲ್ಬರ್ಗ್, ಆಮೇಲೆ ವೈಗಾಟ್ಸ್ಕಿ ಅವರ ಜ್ಞಾನ ಸಂರಚನಾವಾದ, ಶಿಶು ಕೇಂದ್ರಿತ ಶಿಕ್ಷಣ, ಇವುಗಳನ್ನೆಲ್ಲ ನೋಡ್ತೀವಿ. ಆಮೇಲೆ 4ನೇ ಟಾಪಿಕ್ ಬಂದು ಬುದ್ಧಿಶಕ್ತಿ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. 5ನೇದು ಬಂದು ಸಾಮಾಜಿಕ ರಚನೆಯಲ್ಲಿ ಲಿಂಗತ್ವವನ್ನ ನೋಡ್ತೀವಿ. ಇನ್ನು 6ನೇದು ಮೌಲ್ಯಮಾಪನ, ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ. ಈಗ ವೆರಿ ಫಸ್ಟ್ ನಾವು ಮಗುವಿನ ಅಭಿವೃದ್ಧಿ, ಇದ್ರೊಳಗಡೆ ವಿಕಾಸ ಅಂದ್ರೆ ಏನು, ಓಕೆ, ಅಭಿವೃದ್ಧಿ ಅಂದ್ರೆ ಏನು, ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಭಿವೃದ್ಧಿಯ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗಿನ ಅದರ ಸಂಬಂಧ ಏನು, ಮಕ್ಕಳ ಅಭಿವೃದ್ಧಿಯ ತತ್ವಗಳು, ಅನುವಂಶೀಯತೆಯ ಮತ್ತು ಪರಿಸರದ ಪ್ರಭಾವ ಏನು ಅಂತ ನೋಡೋದಾದ್ರೆ, ವಿಕಾಸದ ಪರಿಕಲ್ಪನೆ ಏನ್ ಹೇಳುತ್ತೆ, ವಿಕಾಸದ ಪರಿಕಲ್ಪನೆ ಏನ್ ಹೇಳುತ್ತೆ ಅನ್ನೋದಾದ್ರೆ, ವಿಕಾಸ ಎಂಬ ಪದದ ಸಾಮಾನ್ಯ ಅರ್ಥ ವೃದ್ಧಿಯಾಗಿರುತ್ತೆ, ಓಕೆ, ಅಥವಾ ಪ್ರಗತಿ ಆಗಿರುತ್ತೆ, ಅಥವಾ ಪರಿವರ್ತನೆ. ನೋಡಿ, 3 ವರ್ಡ್ಸ್ ಇಲ್ಲಿ ಬಂತು. ವಿಕಾಸ ಅನ್ನುವಂತ ಪದದ ಸಾಮಾನ್ಯ ಅರ್ಥ ಒಂದು ವೃದ್ಧಿ, ಇನ್ನೊಂದು ಪ್ರಗತಿ ಅಥವಾ ಪರಿವರ್ತನೆ. ವೃದ್ಧಿ, ಪ್ರಗತಿ ಮತ್ತು ಪರಿವರ್ತನೆ ಯಾವ್ದಾದ್ರೂ ಹೇಳ್ಬೋದು. ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆಯನ್ನ ನಾವೇನಂತ ಹೇಳ್ತೀವಿ, ವಿಕಾಸ ಅಂತ ಹೇಳಿ ಕರಿತೀವಿ. ನೋಡಿ, ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಆಗಿರ್ಬೇಕು, ಅಂತ ಒಂದು ಬದಲಾವಣೆಯನ್ನ ನಾವು ವಿಕಾಸ ಅಂತ ಹೇಳಿ ಕರಿತೀವಿ. ಇನ್ನು ವ್ಯಕ್ತಿಯಲ್ಲಿ ಆಗುವಂತಹ ಕ್ರಮಬದ್ಧ ಮತ್ತು ಊರ್ಧ್ವಮುಖ ಪರಿವರ್ತನೆಗಳಿಗೆ ವಿಕಾಸ ಅಂತ ಹೇಳಿ ಕೂಡ ಕರಿತೀವಿ. ಓಕೆ, ಇನ್ನು ವ್ಯಕ್ತಿಯಲ್ಲಿ ಸುವ್ಯವಸ್ಥಿತ ಹಾಗೂ ಸುಸಂಬಂಧ ರೀತಿಯಲ್ಲಿ ಉಂಟಾಗುವಂತಹ ಪರಿವರ್ತನೆಯ ಸರಣಿಗೆ ಕೂಡ ವಿಕಾಸ ಅಂತ ಹೇಳಿ ಕರಿತೀವಿ. ಒಟ್ಟು ವಿಕಾಸ ಅಂತ ಬಂದಾಗ ವೃದ್ಧಿ, ಪ್ರಗತಿ, ಪರಿವರ್ತನೆ, ಈ 3ರಲ್ಲಿ ಯಾವ ವರ್ಡ್ ಬೇಕಾದ್ರೂ ನಾವು ಹೇಳ್ಬೋದು. ವಿಕಾಸ ಮೀನ್ಸ್ ವೃದ್ಧಿ, ವಿಕಾಸ ಮೀನ್ಸ್ ಪ್ರಗತಿ, ವಿಕಾಸ ಮೀನ್ಸ್ ಪರಿವರ್ತನೆ ಅಂತ ಹೇಳಿ. ಅದ್ರ ಜೊತೆಗೆ ಇಲ್ಲಿ 3 ಡೆಫಿನಿಷನ್ಸ್ ಇದಾವೆ. ಗುಣಾತ್ಮಕ ಮತ್ತು ಪರಿಮಾಣಾತ್ಮಕ ಬದಲಾವಣೆಯನ್ನ ವಿಕಾಸ ಅಂತ ಹೇಳ್ಬೋದು. ವ್ಯಕ್ತಿಯಲ್ಲಿ ಆಗುವಂತಹ ಕ್ರಮಬದ್ಧ ಮತ್ತು ಊರ್ಧ್ವಮುಖ ಪರಿವರ್ತನೆಗಳಿಗೆ ವಿಕಾಸ ಅಂತ ಹೇಳ್ಬೋದು. ಮತ್ತೆ ಸುವ್ಯವಸ್ಥಿತ ಹಾಗೂ ಸುಸಂಬದ್ಧ ರೀತಿಯಲ್ಲಿ ಉಂಟಾಗುವಂತಹ ಪರಿವರ್ತನೆಯ ಸರಣಿಗೆ ಕೂಡ ನಾವು ವಿಕಾಸ ಅಂತ ಹೇಳಿ ಹೇಳ್ಬೋದು. ಇದಿಷ್ಟು ವಿಕಾಸದ ಪರಿಕಲ್ಪನೆ ಆಯ್ತು. ಹಾಗಾದ್ರೆ ವಿಕಾಸದ ತತ್ವಗಳು ಏನ್ ಹೇಳುತ್ತೆ, ವಿಕಾಸದ ತತ್ವಗಳು ಏನ್ ಹೇಳುತ್ತೆ ನೋಡ್ತಾ ಹೋಗೋಣ. ವಿಕಾಸದ ತತ್ವಗಳಲ್ಲಿ ನಾವು 15 ತತ್ವಗಳನ್ನ ಇದು ಹೇಳ್ತಾ ಹೋಗುತ್ತೆ. ಓಕೆ, ವಿಕಾಸದ ತತ್ವಗಳಲ್ಲಿ 15 ಬಗೆಯ ತತ್ವಗಳನ್ನ ಹೇಳುತ್ತೆ. ಮೊದಲನೇದು ನಿರಂತರತೆಯ ತತ್ವ, ಅಂದ್ರೆ ಕಂಟಿನ್ಯೂಟಿಯನ್ನ ಒಳಗೊಂಡಿರ್ಬೇಕು ಅಂತ ಹೇಳಿ. ಆಮೇಲೆ ಕ್ರಮಬದ್ಧ ವಿನ್ಯಾಸದ ತತ್ವ, ಓಕೆ, ಕ್ರಮಬದ್ಧವಾಗಿ ಇರ್ಬೇಕು. ಈಗ ಹುಟ್ಟಿದ ಮಗು ಒಂದೇ ಸತಿ ಕಾಲೇಜಿಗೆ ಹೋಗುತ್ತಾ, ಇಲ್ಲ, ಕ್ರಮಬದ್ಧ ವಿನ್ಯಾಸದ ತತ್ವ ಅಂತ ಹೇಳ್ತೀವಿ. ಆಮೇಲೆ ನಿರ್ದಿಷ್ಟತೆಯ ತತ್ವ, ಆಮೇಲೆ ಏಕತೆಯ ತತ್ವ, ಶಿರಪಾದಾಭಿಮುಖ ವಿನ್ಯಾಸದ ತತ್ವ, ಸಾಂಸ್ಕೃತಿಕ ಅಂಶಗಳ ತತ್ವ, ಅನುವಂಶೀಯತೆ ಮತ್ತು ಪರಿಸರದ ನಡುವಿನ ಅನ್ಯೋನ್ಯ ಕ್ರಿಯೆಯ ತತ್ವ, ಆಮೇಲೆ ವ್ಯಕ್ತಿ ಭಿನ್ನತೆಯ ತತ್ವ, ಸಾರ್ವತ್ರಿಕತೆಯ ತತ್ವ, ಆಮೇಲೆ ಸೃಜನಾತ್ಮಕ ಪ್ರಕ್ರಿಯೆಯ ತತ್ವ, ಜೊತೆಗೆ 14ನೇದು ದ್ವಿಪಾರ್ಶ್ವತೆಯಿಂದ ಏಕಪಾರ್ಶ್ವತೆಯ ತತ್ವ, ಪಕ್ವತೆ ಮತ್ತು ಕಲಿಕೆಯ ತತ್ವ, ಆಮೇಲೆ ಸಾಮಾನ್ಯದಿಂದ ನಿರ್ದಿಷ್ಟತೆಯ ತತ್ವ, 17ನೇದು ವ್ಯಕ್ತಿಗತ ಪ್ರಕ್ರಿಯೆಯ ತತ್ವ. ನೋಡಿ, ವಿಕಾಸದ ತತ್ವಗಳು ಅಂತ ಬಂದಾಗ ಬರೀ ಇದೊಂದೇ ಟಾಪಿಕ್ ಅನ್ನ 1 ಗಂಟೆ ಮಾಡ್ಬೋದು, ಏನೋ ವಿಕಾಸದ ತತ್ವಗಳು ಅಂತ ಹೇಳಿ. ಇದನ್ನ ನೀವು ಇಲ್ಲ ನಮ್ಗೆ ವಿಕಾಸದ ತತ್ವಗಳ ಬಗ್ಗೆ ಒಂದು ವಿಡಿಯೋ ಬೇಕು ಅನ್ನೋದಾದ್ರೆ ನೀವು ಕಮೆಂಟ್ ಅಲ್ಲಿ ತಿಳಿಸಿ. ಈ 15 ತತ್ವಗಳ ಬಗ್ಗೆ ಒಂದು ಟಾಪಿಕ್ ಅನ್ನ ಮಾಡೋಣ. ಓಕೆ, ಈಗ ಮಾನವ ವಿಕಾಸದ ಹಂತಗಳು ನೋಡಿ.
ಮಾನವ ವಿಕಾಸದ ಹಂತಗಳು. ಮಾನವ ವಿಕಾಸದ ಹಂತಗಳು ಅಂತ ನೋಡಿದಾಗ ಮೊದಲನೇದಾಗಿ ಪ್ರಸವ ಪೂರ್ವ ಹಂತ. ಅಂದ್ರೆ ಪ್ರಸವ ಪೂರ್ವ ಹಂತ ಅಂತ ಹೇಳಿ ಏನು 3 ತಿಂಗಳಿಂದ 9 ತಿಂಗಳವರೆಗೆ ಇರುತ್ತಲ್ವಾ, ಅದನ್ನ ನಾವು ಪ್ರಸವ ಪೂರ್ವ ಹಂತ ಅಂತ ಹೇಳಿ ಹೇಳ್ತೀವಿ. ಆಮೇಲೆ ಶೈಶವ ಹಂತ, ಮಗುವಿನ ಹುಟ್ಟಿದ್ದು. ಅದಾದ ನಂತರ ಪೂರ್ವ ಬಾಲ್ಯ, ಅದಾದ ನಂತರ ಉತ್ತರ ಬಾಲ್ಯ, ಅದಾದ ನಂತರ ಲೈಂಗಿಕ ಪಕ್ವತೆಯ ಕಾಲ ಅಂತ ಹೇಳ್ತೀವಿ. ತದನಂತರ ಪೂರ್ವ ತಾರುಣ್ಯಾವಸ್ಥೆ, 7ನೇದು ಉತ್ತರ ತಾರುಣ್ಯಾವಸ್ಥೆ, 8ನೇದು ಪೂರ್ವ ವಯಸ್ಕತನ, 9ನೇದು ಮಧ್ಯ ವಯಸ್ಕತನ, 10ನೇದು ಉತ್ತರ ವಯಸ್ಕತನ, ಅದರ ನಂತರ ವೃದ್ಧಾಪ್ಯ. ಇಷ್ಟು ಮಾನವ ವಿಕಾಸದ ಹಂತಗಳು ಅಂತ ಹೇಳಿ ನಾವು 11 ಹಂತಗಳನ್ನ ಮಾನವ ವಿಕಾಸದ ಹಂತಗಳು ಅಂತ ಹೇಳಿ NCERT ಸಿಲೆಬಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ವಿಕಾಸ ಮತ್ತು ಕಲಿಕೆಯೊಂದಿಗೆ ಸಂಬಂಧ ನೋಡಿ. ವಿಕಾಸ ಮತ್ತು ಕಲಿಕೆಯೊಂದಿಗೆ ಯಾವ ರೀತಿ ಸಂಬಂಧ ಇದೆ? ಪ್ರತಿಯೊಬ್ಬ ಶಿಕ್ಷಕನಿಗೂ ಕೂಡ ಬೆಳವಣಿಗೆ ಮತ್ತು ವಿಕಾಸದ ಅರಿವು ಅತ್ಯವಶ್ಯಕ ಹಾಗೂ ಅನಿವಾರ್ಯವಾದದ್ದು. ನೋಡಿ, ಈಗ ನಾವು ಪಾಠ ಮಾಡುವಂತಹ ಶಿಕ್ಷಕರು ಏನಿರ್ತೀವಿ, ಪ್ರತಿಯೊಬ್ಬ ಶಿಕ್ಷಕನಿಗೂ ಕೂಡ ಒಂದು ಮಗುವಿನ ಬೆಳವಣಿಗೆ ಆಗಿರ್ಬೋದು, ವಿಕಾಸ ಆಗಿರ್ಬೋದು, ಇವುಗಳ ಬಗ್ಗೆ ಅರಿವು ಇಟ್ಕೊಂಡಿರ್ಬೇಕು. ಅದು ನೆಸೆಸರಿ, ಅದು ಏನು ಅನಿವಾರ್ಯ ಅಂತ ಹೇಳ್ತೀವಿ. ಇನ್ನು 2ನೇದು, ಸರಿಯಾದ ರೀತಿಯಲ್ಲಿ ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಕೈಗೊಳ್ಳೋದಕ್ಕೆ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ಕೂಡ ಅಷ್ಟೇ ಅತ್ಯವಶ್ಯಕ ಅಂತ ಹೇಳ್ತೀವಿ. ಉತ್ತಮವಾದ ವ್ಯಕ್ತಿತ್ವ ಮತ್ತು ವಿಕಾಸವನ್ನ ಮಗುವಿನಲ್ಲಿ ಉಂಟು ಮಾಡೋದಕ್ಕೆ, ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳನ್ನ ಈಡೇರಿಸೋದಕ್ಕೆ ವಿಕಾಸದ ತತ್ವಗಳು, ವಿಕಾಸದ ಮೇಲೆ ಪ್ರಭಾವ ಬೀರುವ ಅಂಶಗಳು ಶಿಕ್ಷಕರಿಗೆ ಗೊತ್ತಿರಲೇಬೇಕು. ಆದ್ದರಿಂದ ವಿಕಾಸ ಮತ್ತು ಕಲಿಕೆ ಅಂತರ್ ಸಂಬಂಧವನ್ನ ಹೊಂದಿದೆ ಅಂತ ಹೇಳಿ ಹೇಳ್ಬೋದು. ನೋಡಿ, ಒಂದು ಉತ್ತಮವಾದ ವ್ಯಕ್ತಿತ್ವವನ್ನ ಮಕ್ಕಳಲ್ಲಿ ಮೂಡಿಸೋದ್ರಲ್ಲಾಗಿರ್ಬೋದು, ವಿಕಾಸವನ್ನ ಮಗುವಿನಲ್ಲಿ ಉಂಟು ಮಾಡೋದಕ್ಕಾಗಿರ್ಬೋದು, ಶಿಕ್ಷಣದ ಗುರಿ ಮತ್ತು ಉದ್ದೇಶಗಳನ್ನ ಈಡೇರಿಸೋದಕ್ಕಾಗಿರ್ಬೋದು, ವಿಕಾಸದ ತತ್ವಗಳು ಮತ್ತೆ ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಪ್ರತಿಯೊಂದು ಅಂಶ ಕೂಡ ನಾವು ಶಿಕ್ಷಕರಾದಂತವ್ರು ತಿಳ್ಕೊಂಡಿರ್ಬೇಕು. ಆದ್ರಿಂದ ವಿಕಾಸ ಮತ್ತು ಕಲಿಕೆ ಅನ್ನುವಂಥದ್ದು ಒಂದಕ್ಕೊಂದು ಸಂಬಂಧ. ವಿಕಾಸ ಮತ್ತೆ ಕಲಿಕೆ ಎರಡೂ ಕೂಡ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಆಗಿರೆ, ಓಕೆ ಅಂತ ಹೇಳ್ಬೋದು. ಇನ್ನು ಅನುವಂಶೀಯತೆ ಮತ್ತು ಪರಿಸರ, ಇದಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ. ಅನುವಂಶೀಯತೆ ಮತ್ತು ಪರಿಸರ. ಅನುವಂಶೀಯತೆ ಮತ್ತು ಪರಿಸರ ಏನಿದೆ, ಅನುವಂಶೀಯತೆಯ ಅರ್ಥವನ್ನ ನಾವು ನೋಡ್ತಾ ಹೋದ್ರೆ, ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳು ವರ್ಗಾವಣೆಯಾಗುವುದನ್ನು ನಾವು ಅನುವಂಶೀಯತೆ ಅಂತ ಹೇಳ್ತೀವಿ. ವಾಟ್ ಈಸ್ ಅನುವಂಶೀಯತೆ? ಅನುವಂಶೀಯತೆ ಅಂದ್ರೆ ಏನು? ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಗುಣಗಳು ಏನು ವರ್ಗಾವಣೆ ಆಗ್ತವೆ, ಅವನ್ನ ನಾವು ಅನುವಂಶೀಯತೆ ಅಂತ ಹೇಳ್ತೀವಿ. ವಂಶವಾಹಿಗಳ ಮುಖಾಂತರ, ವಂಶವಾಹಿಗಳು ಅಂದ್ರೆ ಏನು? ಜೀನ್ಸ್. ಓಕೆ, ವಂಶವಾಹಿಗಳ ಮುಖಾಂತರ ಸ್ವಭಾವ ಗುಣಲಕ್ಷಣಗಳನ್ನು ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ ಸಾಗಿಸುವ ಗುಣಕ್ಕೆ ಅನುವಂಶೀಯತೆ ಅಂತ ಹೇಳ್ತೀವಿ. ಮತ್ತೆ ಎಲ್ಲಾ ರೀತಿಯ ದೈಹಿಕ ರಚನೆಗಳು, ಭೌತಿಕ ಗುಣಲಕ್ಷಣಗಳು, ಕಾರ್ಯಗಳು ಅಥವಾ ಸಾಮರ್ಥ್ಯಗಳು, ತಂದೆ ತಾಯಿಗಳು ಅಥವಾ ಇನ್ನಿತರ ಪೂರ್ವಜರಿಂದ ಬರುವಂತಹ ಎಲ್ಲ ಅಂಶಗಳನ್ನ ನಾವು ಅನುವಂಶೀಯತೆ ಅಂತ ಹೇಳಿ ಒಟ್ಟಾರೆಯಾಗಿ ಅನುವಂಶೀಯತೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಅನುವಂಶೀಯತೆಯ ಆಯಾಮಗಳು ಯಾವ್ಯಾವು? ನೋಡಿ, ಅನುವಂಶೀಯತೆಯ ಆಯಾಮಗಳು ಅಂತ ನೋಡಿದಾಗ ಜೈವಿಕ ಅನುವಂಶೀಯತೆ, ಸಾಮಾಜಿಕ ಅನುವಂಶೀಯತೆ ಮತ್ತು ಮಾನಸಿಕ ಅನುವಂಶೀಯತೆ ಅಂತ ಹೇಳಿ ಈ 3 ಆಯಾಮಗಳನ್ನ ನಾವು ನೋಡ್ತೀವಿ. ಓಕೆ, ಇನ್ನು ಅನುವಂಶೀಯ ನಿಯಮಗಳನ್ನ ನಾವು ನೋಡ್ತಾ ಹೋದ್ರೆ, ಇದಕ್ಕೆ ಸಂಬಂಧಪಟ್ಟಂತೆ ನಿಯಮಗಳನ್ನ ನಾವು ನೋಡ್ತಾ ಹೋದ್ರೆ 3 ನಿಯಮಗಳನ್ನ ಅನುವಂಶೀಯತೆಯ ನಿಯಮಗಳು ನಮ್ಗೆ ತೋರಿಸ್ತವೆ. ಮೊದಲನೇದು ರೂಪಕ್ಕೆ ಪ್ರತಿರೂಪವಾಗಿರುವ ತತ್ವ. ಓಕೆ, ಏನಿಲ್ಲ, ಸಿಂಪಲ್, ರೂಪಕ್ಕೆ ಪ್ರತಿರೂಪವಾಗಿರೋದು. ಅದು ಏನಿರುತ್ತೋ ಡಿಟ್ಟೋ ಅದೇ ತರ ಇರೋದನ್ನೇ ನಾವು ರೂಪಕ್ಕೆ ಪ್ರತಿರೂಪವಾಗಿರುವ ಅದನ್ನ ಪಡಿತಾರಲ್ಲ, ಅದನ್ನ ನಾವು ರೂಪಕ್ಕೆ ಪ್ರತಿರೂಪವಾಗಿರುವಂತಹ ತತ್ವ ಅಂತ ಹೇಳ್ತೀವಿ. ಭಿನ್ನತೆಯ ತತ್ವ ಏನು? ತಂದೆ ತಾಯಿಗಳ ಪ್ರತಿರೂಪವಾಗಿರೋದಿಲ್ಲ, ಭಿನ್ನತೆಯನ್ನ ಹೊಂದಿರ್ತಾರೆ, ಅಂತದನ್ನ ನಾವು ಭಿನ್ನತೆಯ ತತ್ವ ಅಂತ ಹೇಳ್ತೀವಿ. ಇನ್ನು ಸಮಾಶ್ರಯಣ ತತ್ವ. ಈ ತತ್ವದ ಪ್ರಕಾರ ಏನಾಗುತ್ತೆ, ಮಕ್ಕಳಲ್ಲಿ ಸರಾಸರಿಯ ಕಡೆಗೆ ಹೋಲುವ ಪ್ರವೃತ್ತಿಯನ್ನ ಕಾಣಬಹುದು. ನೋಡಿ, ಅಂದ್ರೆ ಡಿಟ್ಟೋನು ಇರೋದಿಲ್ಲ, ಡಿಫ್ರೆಂಟು ಇರೋದಿಲ್ಲ, ಸರಾಸರಿ ಕಡೆಗೆ ಅಂದ್ರೆ ಆವರೇಜ್, ಓಕೆ, ಸರಾಸರಿಯನ್ನ ಹೋಲುವಂತಹ ಪ್ರವೃತ್ತಿಯನ್ನ ನಾವು ನೋಡಬಹುದು. ಅದನ್ನ ಸಮಾಶ್ರಯಣದ ತತ್ವ ಅಂತ ಹೇಳಿ ಕರಿತೀವಿ. ಇದಿಷ್ಟು ವಿಕಾಸದ ಅಂದ್ರೆ ಅನುವಂಶೀಯತೆ ಬಗ್ಗೆ ಆಯ್ತು, ವಿಕಾಸ ಮತ್ತು ಅನುವಂಶೀಯತೆ ಬಗ್ಗೆ ಆಯ್ತು. ಈಗ ಪರಿಸರವನ್ನ ನಾವು ನೋಡಿದಾಗ, ಪರಿಸರ ಎಷ್ಟು ಮಟ್ಟಿಗೆ ಪ್ರಭಾವವನ್ನ ಬೀರುತ್ತೆ, ಪರಿಸರ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತ ನಾವು ನೋಡ್ತಾ ಹೋದ್ರೆ,
ವ್ಯಕ್ತಿಯನ್ನು ಪ್ರಚೋದಿಸುವ ಸಮಸ್ತ ಉದ್ದೀಪಕಗಳ ಮೊತ್ತವೇ ಆ ವ್ಯಕ್ತಿಯ ಪರಿಸರ ಅಂತ ಹೇಳ್ತೇವೆ. ನೋಡಿ, ವ್ಯಕ್ತಿಯನ್ನ ಪ್ರಚೋದಿಸುವಂತಹ ಸಮಸ್ತ ಉದ್ದೀಪಕಗಳ ಮೊತ್ತವೇ ಆ ವ್ಯಕ್ತಿಯ ಪರಿಸರ. ಈಗ ನಮ್ಮ ಪರಿಸರ ಹೆಂಗಿದೆ? ಈಗ ರೀಲ್ಸ್ ಬಂತು ಅಂದ್ರೆ ಚಕ್ಕ 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 ನೋಡ್ತಾ ಇರೋದೆ, ಒಂದಾದ್ಮೇಲೆ ಒಂದು, ಹೌದಲ್ವಾ? ಅದು ಯಾರ್ಯಾರು ನೋಡ್ತಿರೋ ಅವ್ರಿಗೆ ಹೇಳ್ತೀನಿ ನಾನು, ಅವರ ಒಂದು ಪರಿಸರ ಅದು, ಹೌದಲ್ವಾ? ಯಾವಾಗ್ಲೂ ಪಾಸಿಟಿವ್ ಪ್ರಚೋದನೆ ಇರಬೇಕು. ಹಾಗಿದ್ದಾಗ ಮಾತ್ರ ಒಂದು ವಿಕಾಸ ಅನ್ನುವಂಥದ್ದು ಅರ್ಥಪೂರ್ಣವಾಗಿ ಆಗುತ್ತೆ ಅಂತ ಹೇಳ್ಬೋದು. ನೋಡಿ, ವ್ಯಕ್ತಿಯನ್ನ ಪ್ರಚೋದಿಸುವಂತಹ ಸಮಸ್ತ ಉದ್ದೀಪಕಗಳ ಮೊತ್ತವೇ ಆ ವ್ಯಕ್ತಿಯ ಪರಿಸರ ಅಂತ ಹೇಳ್ತೀವಿ. ಗರ್ಭಧೃತ ಅಂಡಾಣುವಿನ ರೂಪದಲ್ಲಿ ವ್ಯಕ್ತಿ ಉದಯಿಸಿದ ಕ್ಷಣದಿಂದ ಸಾಯುವ ತನಕ ಪ್ರತಿಕ್ಷಣ ಹಲವಾರು ಉದ್ದೀಪಕಗಳನ್ನ ಅವನನ್ನ ಪ್ರಚೋದಿಸ್ತಲೇ ಇರ್ತವೆ, ಹೌದಲ್ವಾ? ಪರಿಸರ ಅನ್ನುವಂಥದ್ದು ಭೌತಿಕ, ಮಾನಸಿಕ, ಸಾಮಾಜಿಕ, ನೈತಿಕ, ಆರ್ಥಿಕ, ಸಾಂಸ್ಕೃತಿಕ ಹಾಗೂ ಸಂವೇಗಾತ್ಮಕ ಅಂಶಗಳನ್ನ ಒಳಗೊಂಡಿರುತ್ತೆ. ಇನ್ನು ಮಗುವಿನ ಜನನದ ನಂತರ ಭೌತಿಕ, ಮಾನಸಿಕ, ಸಾಮಾಜಿಕ ಪರಿಸರಗಳು ವಿಕಾಸದ ಮೇಲೆ ಪ್ರಭಾವವನ್ನ ಬೀರ್ತವೆ. ಭೌತಿಕ ಪರಿಸರ ಮಗುವಿನ ಪ್ರಸವ ಪೂರ್ವ ಬೆಳವಣಿಗೆ ಮೇಲೂ ಸಹ ಪ್ರಭಾವವನ್ನ ಬೀರುತ್ತೆ. ಅದಕ್ಕೆ ಏನು ಹೇಳ್ತಾರೆ, ಒಂದು ಹೆಣ್ಣು ಗರ್ಭಿಣಿಯ ಅಂದ್ರೆ ಗರ್ಭಾವಸ್ಥೆಯಲ್ಲಿ ಇದ್ದಾಗ ಪಾಸಿಟಿವ್ ಎನ್ವಿರಾನ್ಮೆಂಟ್ ಅನ್ನ ಕೊಡ್ಬೇಕು ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಅಲ್ಲಿಂದನೇ ಮಗುವಿನ ಬೆಳವಣಿಗೆ ಅನ್ನುವಂಥದ್ದು ಶುರುವಾಗ್ತಾ ಹೋಗುತ್ತೆ, ಅದಕ್ಕೋಸ್ಕರ. ಇನ್ನು ಪರಿಸರದ ವಿಧಗಳನ್ನ ನೋಡ್ತಾ ಹೋದ್ರೆ, ಭೌತಿಕ ಪರಿಸರ, ಬೌದ್ಧಿಕ ಪರಿಸರ, ಸಾಮಾಜಿಕ ಪರಿಸರ ಅಂತ ಹೇಳಿ ನಾವು 3 ತರ ನೋಡ್ತೀವಿ. ಯಾವುದು? ಭೌತಿಕ ಪರಿಸರ, ಬೌದ್ಧಿಕ ಪರಿಸರ ಮತ್ತು ಸಾಮಾಜಿಕ ಪರಿಸರ ಅಂತ ಹೇಳಿ 3 ಬಗೆ ನೋಡ್ತೀವಿ. ಭೌತಿಕ ಪರಿಸರ ಅಂತ ನಾವು ನೋಡಿದಾಗ ಮಗುವಿನ ಪ್ರಸವ ಪೂರ್ವ ವಿಕಾಸದ ಮೇಲೆ ಭೌತಿಕ ಪರಿಸರ ಅಂಶಗಳು ಪರೋಕ್ಷ ಪ್ರಭಾವ ಬೀರ್ತವೆ. ನೋಡಿ, ಪ್ರಸವ ಪೂರ್ವ ವಿಕಾಸವನ್ನ ಭೌತಿಕ ಪರಿಸರ ಅಂತ ಹೇಳಿ ಹೇಳ್ತೀವಿ. ಓಕೆ, ತಾಯಿಯ ಗರ್ಭಧಾರಣೆ ಅವಧಿಯಲ್ಲಿ ತೆಗೆದುಕೊಳ್ಳುವಂತಹ ಆಹಾರಗಳು, ಔಷಧಿಗಳು, ಅವಳ ಕಾಯಿಲೆಗಳು ಮತ್ತು ಅವಳು ಹೊಂದಿರುವಂತಹ ಮನಸ್ಥಿತಿ ಮಗುವಿನ ಬೆಳವಣಿಗೆ ಮೇಲೆ ಪ್ರಭಾವ ಬೀರುತ್ತೆ. ಇಷ್ಟು ಮಾತ್ರವಲ್ಲದೆ ಹವಾಗುಣ, ಕೊಠಡಿಯ ಕತ್ತಲೆ, ಸ್ಥಳದ ಭೌಗೋಳಿಕ ಸ್ಥಿತಿ, ಆಹಾರ, ಪೋಷಣೆ, ಭೌತಿಕ ಸೌಲಭ್ಯಗಳು ಮಗುವಿನ ಜನನದ ನಂತರ ವಿಕಾಸದ ಮೇಲೆ ಪ್ರಭಾವವನ್ನ ಬೀರ್ತವೆ. ಇನ್ನು ಬೌದ್ಧಿಕ ಪರಿಸರ ಅಂತ ನೋಡಿದಾಗ ವ್ಯಕ್ತಿಯ ಬೌದ್ಧಿಕ ವಿಕಾಸಕ್ಕೆ ಅಗತ್ಯವಾದ ವಾತಾವರಣವನ್ನ ಬೌದ್ಧಿಕ ಪರಿಸರ ಅಂತ ಹೇಳಿ ಕರಿತೀವಿ. ನೋಡಿ, ಬೌದ್ಧಿಕ ವಿಕಾಸಕ್ಕೆ ಅಗತ್ಯವಾದಂತ ವಾತಾವರಣವನ್ನ ನಾವು ಬೌದ್ಧಿಕ ಪರಿಸರ ಅಂತ ಕರಿತೀವಿ. ಮಗುವಿನ ಬೌದ್ಧಿಕ ವಿಕಾಸಕ್ಕೆ ಸಹಾಯವಾಗುವ ಎಲ್ಲಾ ಅಂಶಗಳನ್ನು ಒಟ್ಟಾಗಿ ಬೌದ್ಧಿಕ ಪರಿಸರ ಅಂತ ಹೇಳಿ ನಾವು ಕರಿತೀವಿ. ಮಗುವಿನ ಬೌದ್ಧಿಕ ವಿಕಾಸವು ಪೋಷಕರು, ಶಾಲೆ ಹಾಗೂ ಸಮಾಜ ಒದಗಿಸುವಂತಹ ತರಬೇತಿ ಅನುಭವಗಳ ಮೇಲೆ ಅದು ಯಾವಾಗ್ಲೂ ಅವಲಂಬಿತ ಆಗಿರುತ್ತೆ. ಓಕೆ, ಇನ್ನು ಸಾಮಾಜಿಕ ಪರಿಸರ ಅಂತ ಬಂದಾಗ, ಸಾಮಾಜಿಕ ಪರಿಸರ ವ್ಯಕ್ತಿಯ ಸಾಂಸ್ಕೃತಿಕ ಪರಿಸರಕ್ಕೆ ಸಂಬಂಧಿಸುತ್ತೆ. ಓಕೆ, ಇದನ್ನ ಕೆಲವೊಮ್ಮೆ ಸಾಮಾಜಿಕ ಅನುವಂಶೀಯತೆ ಅಥವಾ ಸಾಮಾಜಿಕ ಪರಂಪರೆ ಅಂತ ಕೂಡ ಹೇಳ್ತಾರೆ. ಯಾಕೆ ಅಂತಂದ್ರೆ, ನೋಡಿ, ಸಾಂಸ್ಕೃತಿಕ ಜೀವನ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ಹರಿದು ಬಂದಿರುತ್ತೆ. ಹಾಗಾಗಿ ಭಾಷೆ, ಸಂಪ್ರದಾಯಗಳು, ನಡತೆ, ಆತಿಥ್ಯ, ಆಚಾರ ವಿಚಾರ, ಪರಂಪರೆ ಮುಂತಾದವುಗಳು ಸಾಮಾಜಿಕ ಪರಿಸರಕ್ಕೆ ಸೇರ್ತವೆ ಹಾಗೂ ಸಾಮಾಜಿಕ ವಿಕಾಸಕ್ಕೆ ಇದು ಕೂಡ ಕಾರಣ ಆಗತ್ತೆ. ಹಾಗಾದ್ರೆ ಅನುವಂಶೀಯತೆ ಮತ್ತು ಪರಿಸರಗಳ ಸಾಪೇಕ್ಷ ಪ್ರಾಮುಖ್ಯತೆಯನ್ನ ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಇವೆರಡರ ಒಂದು ಪ್ರಾಮುಖ್ಯತೆ ಏನು ಅಂತ ನೋಡ್ತಾ ಹೋಗೋಣ. ಅನುವಂಶೀಯತೆ ಮತ್ತು ಪರಿಸರಗಳ ಸಾಪೇಕ್ಷ ಪ್ರಾಮುಖ್ಯತೆ ಎರಡನ್ನು ನಾವು ನೋಡ್ತಾ ಹೋದ್ರೆ, ಅನುವಂಶೀಯತೆ ಮತ್ತು ಪರಿಸರ ವ್ಯಕ್ತಿಯ ವಿಕಾಸದ ಮೇಲೆ ತಮ್ಮದೇ ಆದ ಪ್ರಭಾವವನ್ನ ಬೀರ್ತವೆ. ಅನುವಂಶೀಯತೆ ಮತ್ತು ಪರಿಸರದ ಪ್ರಭಾವವನ್ನ ಬೇರ್ಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಇವು ಒಂದಕ್ಕೊಂದು ಯಾವಾಗ್ಲೂ ಪೂರಕವಾಗೇ ಇರುತ್ತೆ, ವಿರುದ್ಧವಾಗಿ ಅಂತೂ ಇರೋದಿಲ್ಲ ಅನ್ನೋದನ್ನ ಒಬ್ಬ ಶಿಕ್ಷಕರಾದಂತ ನಾವು ಅರ್ಥ ಮಾಡ್ಕೊಳ್ಬೇಕು, ಫೀಲ್ ಮಾಡಿ. ಈಗ ಆಲ್ರೆಡಿ ಐ ಆಮ್ ಎ ಟೀಚರ್ ಅಂತ ಹೇಳಿ ನೀವು ಇದನ್ನೆಲ್ಲ ಓದ್ತಾ ಹೋಗ್ಬೇಕು. ಆವಾಗ ಮಾತ್ರ ಪ್ರಶ್ನೆಗಳನ್ನ, ಅನಾಲಿಸಿಸ್ ಬೇಸ್ಡ್ ಕ್ವೆಶನ್ಸ್ ಅನ್ನ ಅವಾಗ ಮಾತ್ರ ನಾವು ಸರಿಯಾದ ರೀತಿಯಲ್ಲಿ ನೀವು ಚೂಸ್ ಮಾಡೋದಕ್ಕೆ ಸಾಧ್ಯ. ಇವೆರಡರ ಅಂದ್ರೆ ಅನುವಂಶೀಯತೆ ಮತ್ತು ಪರಿಸರ ಇವೆರಡರ ಪ್ರಾಮುಖ್ಯತೆಯ ಜ್ಞಾನದ ಹಿನ್ನೆಲೆಯಲ್ಲಿ ಶಿಕ್ಷಕನು ವಿದ್ಯಾರ್ಥಿಗಳ ಅಂತರ್ಗತ ಸಾಮರ್ಥ್ಯಗಳು, ಬುದ್ಧಿಶಕ್ತಿ, ಪ್ರೇರಣೆಗಳು ಇವುಗಳನ್ನ ಅವರ ತಂದೆ ತಾಯಿಯಿಂದ ನೋಡಿ ಅರ್ಥ ಮಾಡಿಕೊಳ್ಬೇಕಾಗಿದೆ.
ಶಿಕ್ಷಕ ಮಾಡಬೇಕಾದಂತಹ ಉತ್ತಮ ಕೆಲಸ ಏನು ಅಂತ ಹೇಳಿದ್ರೆ ಶೈಕ್ಷಣಿಕ ಪ್ರಕ್ರಿಯೆಯ ಮೂಲಕ ಮಕ್ಕಳಲ್ಲಿ ಇರುವಂತಹ ಉತ್ತಮ ಗುಣಗಳನ್ನ ಪೋಷಿಸಬೇಕು ಹಾಗೂ ಕೆಟ್ಟ ಗುಣಗಳನ್ನ ಬೆಳೆಯದಂತೆ ನೋಡಿಕೊಳ್ಬೇಕು. ಹಾಗಾಗಿ ಪರಿಸರ ಮತ್ತು ಅನುವಂಶೀಯತೆ ಪೂರಕವಾಗಿದ್ದರೆ ವಿಕಾಸ ಉತ್ತಮವಾಗಿರುತ್ತೆ ಎಂಬುದರ ಅರಿವು ಶಿಕ್ಷಕನಿಗೆ ಅತ್ಯಗತ್ಯ. ನೋಡಿ, ಕೆಲವೊಂದ್ಸತಿ ಮಕ್ಕಳು ಏನೋ ತಪ್ಪು ಮಾಡ್ತಾರೆ ಅಂತ ಹೊಡೆಯೋದಾಗ್ಲಿ ಬಡಿಯೋದಾಗ್ಲಿ ಅದನ್ನ ಮಾಡೋದಕ್ಕಿಂತ ನಾವು ಪರಿಸರ ಮತ್ತೆ ಅನುವಂಶೀಯತೆಗೆ ಅಂದ್ರೆ ನಾವು ಮಕ್ಕಳ ಒಂದು ವಿಕಾಸಕ್ಕೆ ಒಂದು ಪೂರಕವಾದಂತ ಪರಿಸರ ಕೊಡ್ತಾ ಹೋದ್ರೆ ಮಕ್ಕಳಿಗೆ ಒಳ್ಳೆಯ ಗುಣಗಳನ್ನ ಬೆಳೆಸೋದ್ರ ಕಡೆ ನಾವು ಅಂದ್ರೆ ನಾವು ಫಸ್ಟ್ ಒಳ್ಳೆ ರೀತಿಯಿಂದ ನಡ್ಕೊಂಡಾಗ ನಾವು ಅಂತ ಪರಿಸರವನ್ನ ಕ್ರಿಯೇಟ್ ಮಾಡಿದಾಗ ಮಕ್ಕಳು ನಮ್ಮನ್ನ ನೋಡಿ ಕಲಿಯುವಂಥದ್ದು. ಹಾಗಾಗಿ ಈ ಅನುವಂಶೀಯತೆ ಪರಿಸರ ಇವೆಲ್ಲದರ ಜೊತೆಗೆ ಒಬ್ಬ ಶಿಕ್ಷಕನು ಕೂಡ ಒಳ್ಳೆಯ ರೀತಿಯಿಂದ ನಡೆದುಕೊಳ್ಳೋದು ಬಹಳನೇ ಮುಖ್ಯ. ಜೊತೆಗೆ ಪರಿಸರ ಮತ್ತು ಅನುವಂಶೀಯತೆ ಪೂರಕವಾಗಿದ್ರೆ ವಿಕಾಸವು ಕೂಡ ಉತ್ತಮವಾಗಿರುತ್ತೆ ಅನ್ನೋದ್ರ ಅರಿವು ಶಿಕ್ಷಕರಿಗೆ ಅತ್ಯಗತ್ಯ. ಓಕೆ, ಈ ಒಂದು ಟಾಪಿಕ್ ಮಗುವಿನ ಅಭಿವೃದ್ಧಿ ಈ ಒಂದು ಟಾಪಿಕ್ ಗೆ ಸಂಬಂಧಿಸಿದಂತೆ ಅನುವಂಶೀಯತೆ ಮತ್ತು ಪರಿಸರದ ವಿಧಗಳು ಇವೆಲ್ಲವನ್ನ ನೋಡಿದ್ವಿ. ಮುಂದಿನ ಒಂದು ತರಗತಿಯಲ್ಲಿ ನಾವು ಸಾಮಾಜಿಕ ಪ್ರಕ್ರಿಯೆಗಳ ಬಗ್ಗೆ ನೋಡ್ತಾ ಹೋಗೋಣ.